ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬ್ಯುಸಿಲಿ ಅವರು ಇದ್ರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರೋದಾದ್ರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಮೇಕೆದಾಟು ಏನು ನೀರಾವರಿ ಇದೆ, ದಿ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವ್, this is more helpful to Tamil Nadu than Karnataka. I am on record. Only we will be getting the benefit of 400 megawatt of power. We are native any point of time. This water can't be utilized for any of the irrigation projects. ಯಾವ ಕಾರಣಕ್ಕೂ ಕೂಡ ಈ ಬ್ಯಾಲೆನ್ಸಿಂಗ್ ರಿಸರ್ವರ್ ಏನಿದೆ, ಈ 66 TMC ರಿಸರ್ವ್ ಇದೆ, ಯಾವ ಕಾರಣಕ್ಕೂ ನಮಗೆ ನೀರಿಗೆ ಉಪಯೋಗ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಇಂಥ ಡಿಸ್ಟ್ರೆಸ್ ಟೈಮಲ್ಲಿ ಏನು ಬಿಡುಗಡೆ ಮಾಡಬೇಕು ಅಂತೇಳಿ ನಮಗೆ ಪಾಲನೆ ಏನಿದೆ, ಆ ಪಾಲನೆ ನಾವು ಮಾಡಬೇಕಾಗಿದೆ. ಮೊನ್ನೆ ಬಂದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ, ಆ ಜಡ್ಜ್ಮೆಂಟ್ ಅಲ್ಲೂ ಕೂಡ ಅವ್ರಿಗೆ 177.25 TMC ನೀವು ಬಿಡಲೇಬೇಕು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂತ ಆದೇಶವನ್ನ ನಮಗೂ ಕೊಟ್ಟಿದ್ದಾರೆ. ನೀವು ಪಾಲನೆ ಮಾಡಲೇಬೇಕು ಅಂತ. ಅದಾದ್ಮೇಲೆ ನಮ್ಮ ಜಾಗದಲ್ಲಿ ನೀವು ಕಟ್ಕೊಳ್ಳಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಇದನ್ನ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲೂ ಕೂಡ ಕೆಲವು ಸಂಸತ್ ಸದಸ್ಯಗಳು ಪ್ರಶ್ನೆ ಹಾಕಿದಾಗ ಅದನ್ನೇ ಕೇಂದ್ರ ಸರ್ಕಾರ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಅವರು ರೆಸಲ್ಯೂಷನ್ ಕೂಡ ಅವ್ರು ಮಾಡಿದ್ದಾರೆ. ಅದು ಅವ್ರ ರಾಜಕಾರಣ. ಅವ್ರು ಕ್ವಶನ್ ಮಾಡಕ್ಕೆ ನಾನು ತಯಾರಿಲ್ಲ. ನಮ್ಮ ಡ್ಯೂಟಿನೂ ಅಲ್ಲ. ಅವ್ರ ರಾಜ್ಯ ಹಿತಕ್ಕೆ ಏನ್ ಬೇಕೋ ಅವ್ರು ಮಾಡ್ಕೊಳ್ಳಿ. ಆದ್ರೆ ನಾವು ನಮ್ಮ ರಾಜ್ಯದ ಹಿತಕ್ಕೆ ನಾವು ಏನ್ ಬೇಕೋ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ಏನ್ ಬೇಕೋ ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲವು ಅನೇಕ ವ್ಯಾಜ್ಯಗಳು, ವ್ಯವಹಾರಗಳು, ಅಪ್ಲಿಕೇಶನ್ಸ್ಗಳು ಇವೆಲ್ಲ ಕೂಡ ಇದೆ. ತಮಿಳುನಾಡು ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ನಾವಾಗಲೇ ಅವ್ರಿಗೆ ಅಪ್ಲಿಕೇಶನ್ಗೆ ಮನ್ನಣೆ ಮಾಡಿದ್ದೀವಿ. ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಿನ್ನೆ ಕೂಡ ಕೆಲವು ತಿರಸ್ಕಾರ ಆಗಿದೆ ಅಂತ ಹೇಳಿದ್ರು. ತಿರಸ್ಕಾರ ಅಲ್ಲ, ಅದು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಏನು ಬೇಕೋ ಅಬ್ಸರ್ವೇಷನ್ ಕೆಲವರೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಬ್ಸರ್ವೇಷನ್ ಕೂಡ ನಾವೆಲ್ಲ ಅದನ್ನ ಗಮನಿಸಿ ನಾವು ಅದಕ್ಕೆ ಕಳಿಸ್ಕೊಟ್ಟು ನಾವೀಗಾಗಲೇ ಸಿದ್ಧತೆ ಏನು ಮಾಡ್ಕೊಳ್ಬೇಕು ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ನಾನು ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ನಮ್ಮ ರಿಕ್ವೆಸ್ಟ್ನ, ಇದನ್ನ ತಮ್ಮ ವಿಸಿಟ್ನ. ಸ್ವಲ್ಪ ಇಲ್ಲಿ ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾನೆ, ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಒಳ್ಳೆ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ಯಾಕೆಂದ್ರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರ್ಬೇಕಾದ್ರೆ ನಾವು ಬಹಳ ಸೌಹಾರ್ದತೆಯಿಂದ ನಾವು ಎಲ್ಲ ರಾಜ್ಯದ ಜನತೆ ಬೆಂಗಳೂರನ್ನ ಆಕರ್ಷಣೆ ಮಾಡ್ತಾ ಇದೆ. ನಾವು ಯಾರ ಮನಸ್ಸಿಗೂ ನೋಯಿಸಬಾರ್ದು. ನಾವು ಶಾಂತಿ ಪ್ರಿಯರು. ಈ ರಾಜ್ಯದಲ್ಲಿ ಶಾಂತಿನ ನಾವು ಕಾಪಾಡಬೇಕು. ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ನಮ್ಮವರು ಬೇರೆ ಕಡೆ ಕೆಲಸ ಮಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು. ಸೊ ಎಮೋಷನಲ್ಲಿ ತೀರ್ಮಾನಗಳನ್ನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಅದು ಕೂಡ ನಾನು ಈಗ ನಮ್ಮ ಕೊಲೀಗ್ಸ್ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಾನು ಆಗ ರೆಡಿ ಮಾಡ್ಕೊಂಡಿದ್ದೇನೆ. ನಾಳಿದ್ದು ಬರೋಕ್ಕೆ ಏನೇನು ಬೇಕೋ, ಅವ್ರಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿ ಗೌರವದಿಂದ ಅವ್ರ ಜೊತೆ ಅವರ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮ ಲೀಗಲ್ ಟೀಮು
ಮತ್ತು ಅಫಿಷಿಯಲ್ ಟೀಮ್ ಎಲ್ಲ ನಮ್ದು ಏನು ವಿಚಾರ ಇದೆ ಅವ್ರದ್ದು ಏನೇನು ಬೇಡಿಕೆ ಇನ್ನು ನನಗೆ ಅವ್ರು ಕಳಿಸ್ಕೊಟ್ಟಿಲ್ಲ. ಕಳಿಸ್ಕೊಂಡಾಗ ಅದ್ರ ಬಗ್ಗೆ ನಾವು ಲೀಗಲ್ ಆಗಿ ಏನೆಲ್ಲ ನಮ್ಮ ರಾಜ್ಯದ ಹಿತ ಅವ್ರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು. ಯಾಕೆಂದರೆ ನಮಗೇನು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ನಮ್ಗೆ ಆಸೆ ಇದೆ. ಅವ್ರಿಗೇನು 177 TMC ಕೊಡಬೇಕು ಅಂತ ಏನು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅದರಲ್ಲಿ ಯಾವ ಥರದ ಬದಲಾವಣೆ ಕೂಡ ಇಲ್ಲ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಅದರಲ್ಲೂ ಕೂಡ ನಮಗೆ ಯಾವ ಥರದ ಬದಲಾವಣೆ ಇಲ್ಲ. ಆದರೆ ಪರಿಸ್ಥಿತಿಯನ್ನು ಅವ್ರಿಗೂ ಕೂಡ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ತೇವೆ. ಸೊ ಅದರಿಂದ ತಮಗೂ ಕೂಡ ಮಾಧ್ಯಮದವ್ರಿಗೂ ತಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೂಡ ರಾಜ್ಯದ ಹಿತಕ್ಕೋಸ್ಕರ ತಾವು ಎಲ್ಲ ಸಂದರ್ಭದಲ್ಲೂ ಕೂಡ ತಾವು ಸಹಕಾರ ಕೊಟ್ಟಿದ್ದೀರಿ. ಮುಂದಕ್ಕೂ ಕೂಡ ತಮ್ಮ ಸಹಕಾರ ಕೂಡ ಅಪೇಕ್ಷೆಯನ್ನು ಮಾಡಿಕೊಂಡು ನಾವೆಲ್ಲ ಕಾಯ್ತಾ ಇದ್ದೇವೆ. ಸೊ ನಾಳಿದ್ದು ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ ಮುಂದೆ ಒಂದು ತಳಿಯಾದಂಥ ವಾತಾವರಣ ಆದಮೇಲೆ ನಾನು ಚೀಫ್ ಮಿನಿಸ್ಟರ್ಗೆ ಒಂದು ಟೈಮ್ ಕೊಡಿ ಅಂತ ನಾನು ಅವ್ರಿಗೆ